ಬಿಡದಿ ಬಳಿ ಮುತ್ತಪ್ಪರೈ ಮಗ ಏನಿದ್ದಾನೆ ರಿಕ್ಕಿರೈ ಅವರ ಮಗನ ಮೇಲೆ ಒಂದು ಫೈರ್ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಮನೆಯಿಂದ 9:30 ಗಂಟೆ ಮೇಲೆ ಸಿಟಿಗೆ ತೆರಳಬೇಕಾಗಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. 2 ದಿನಗಳ ಹಿಂದೆ ರಷ್ಯಾದಿಂದ ರಿಕ್ಕಿರೈ ವಾಪಸ್ ಬೆಂಗಳೂರಿಗೆ ಬಂದಿರ್ತಕ್ಕಂಥ ಬಿಡದಿಗೆ ಬಂದಿರ್ತಕ್ಕಂಥದ್ದು. ಪ್ರತಿ ಸಲ ಸಹ ಈ ಒಂದು ಫಾರ್ಚುನರ್ ಅಲ್ಲಿ ರಿಕ್ಕಿರೈ ಸ್ವತಃ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಇವತ್ತು ರಿಕ್ಕಿರೈ ಜೊತೆಗೆ ಚಾಲಕ ಇರೋದ್ರಿಂದ ಆತನೇ ಡ್ರೈವ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ತೋರಿಸ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಮೊದಲಿಗೆ ಫಸ್ಟ್ ಫೈರ್ ಆಗುತ್ತೆ. ಫೈರ್ ಆದ ನಂತರ ಡ್ರೈವರ್ ಸ್ವಲ್ಪ ಬಕ್ಕೋತೆ. ತದನಂತರ ಬುಲೆಟ್ ರಿಕ್ಕಿರೈನ ಕೈಗೆ ಹಾಗೂ ಮೂಗಿಗೆ ತಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ರಿಕ್ಕಿರೈನ ಮಣಿಪಾಲ್ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರನ್ನು ದಾಖಲಿಸಿಕೊಂಡಿರ್ತಕ್ಕಂಥದ್ದು ನಾವು ತೋರಿಸ್ತಾ ಹೋಗ್ತೀವಿ. ಇಲ್ಲಿ ರಿಕ್ಕಿರೈಯ ಚಾಲಕ ಏನಿದ್ದಾರೆ ಆತ ಇಲ್ಲಿ ಕೂತ್ಕೊಂಡು ಓಡಿಸಬೇಕಾದ್ರೆ ಇಲ್ಲಿ ಮೊದಲಿಗೆ ಫೈರ್ ಬುಲೆಟ್ ಅಂದ್ರೆ ಗನ್ನಲ್ಲಿ ಶೂಟ್ ಮಾಡಿದ ತಕ್ಷಣ ನೇರವಾಗಿ ಇಲ್ಲಿ ಬಂದು ಬೀಳುತ್ತೆ. ಅದಾದ ನಂತರ ಮತ್ತೊಮ್ಮೆ ಶೂಟ್ ಮಾಡಿದಾಗ ಬುಲೆಟ್ ಒಳಗಡೆ ಹೋಗಿರ್ತಕ್ಕಂಥ ಕೂಡ ಗೊತ್ತಾಗ್ತಾ ಇರೋದು. ಸದ್ಯಕ್ಕೆ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಬಿಡದಿ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಂತ ಇರ್ತಕ್ಕಂಥದ್ದು. ಜೊತೆಗೆ ಈ ವಾಹನ ಅಂದ್ರೆ ಫಾರ್ಚುನರ್, ಈ ವಾಹನ ಹೆಸರು ಫಾರ್ಚುನರ್ ಅಂತ ಹೇಳಿ, ಇದು ರಿಜಿಸ್ಟ್ರೇಷನ್ ನಂಬರ್ ನೋಡೋದಾದ್ರೆ KA53 MC7128 ಅಂತೇಳಿ. ಮತ್ತೆ ಆದಷ್ಟು ದಿನಗಳಿಂದ ಅಂದ್ರೆ ಕೆಲವು ದಿನಗಳಿಂದ ರಿಕ್ಕಿರೈ ಬೆಂಗಳೂರಿನಲ್ಲಿ ಇರೋದಿಲ್ಲ ಅಥವಾ ಬಿಡದಿಯಲ್ಲೂ ಕೂಡ ಇರೋದಿಲ್ಲ. ಯಾಕಂದ್ರೆ ಹೊರಗಡೆ ಫಾರಿನ್ಗೆ ಕೂಡ ಹೋಗಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸ್ಥಳಕ್ಕೆ ಆಗಮಿಸಿದಂತ ಬಿಡದಿ ಪೊಲೀಸರು ಹಾಗೂ ಡಿವೈಎಸ್ಪಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮನಗರ SP ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನ ರಿಕ್ಕಿರೈ ಬಗ್ಗೆ ಮಾಹಿತಿಯನ್ನು ಕೂಡ ಪೊಲೀಸರು ಪಡಿತಾ ಹೋಗ್ತಾ ಇರ್ತಕ್ಕಂಥದ್ದು. ಯಾಕೆ ಇಷ್ಟು ದಿನಗಳ ಹಿಂದೆ 2 ದಿನಗಳ ಹಿಂದೆ ಬಂದಿರತಕ್ಕಂಥದ್ದು. ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ಒಂದು 2 ದಿನಗಳ ಹಿಂದೆ ಯಾಕೆ ರಿಕ್ಕಿರೈ ಬಂದಿರತಕ್ಕಂಥದ್ದು, ಜೊತೆಗೆ ಈತನ ಕಾಂಟ್ಯಾಕ್ಟ್ ಲಿಸ್ಟ್ ಯಾರ್ಯಾರೆಲ್ಲ ಇದ್ರು, ಯಾಕೆ ರಿಕ್ಕಿರೈನ ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತಾ ಇರ್ತಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಮಾತಾಡ್ತದೆ. ಲೈಟ್ ಬ್ರೈಟ್ನೆಸ್
ಝೂಮ್ ಮಾಡಲಿ ಹಂಗೆ ಝೂಮ್ ಮಾಡ್ರಿ ಸಾಕು ಹೋಗಿ ಎಲ್ಲಿ ಹೋಗ್ತೀವಿ ಹೋಗಿ ಅದೇನು ಬ್ಯಾಗಲ್ಲಿ ಡಾಕ್ಯುಮೆಂಟ್ಸ್ ಇರುತ್ತಂತೆ ಅದನ್ನ ತಗೊಳ್ಳೋಕೆ ಈ ಥರ ಬುಗ್ಗಿರ್ತಂತೆ ಗಾಡಿಯಲ್ಲಿ